ಕೆಐಐಡಿಬಿಯಲ್ಲಿ ಮತ್ತೊಂದು ದೊಡ್ಡ ಭೂ ಹಗರಣ ನಡೆದಿದೆ. ದೇವನಹಳ್ಳಿ ಐಟಿಐಆರ್ ಯೋಜನೆಯಲ್ಲಿ ಬೃಹತ್ ಅಕ್ರಮ ನಡೆದಿದೆ. ಟಿವಿ5 ನಲ್ಲಿ ದಾಖಲೆ ಸಮೇತ ಕೆಐಐಡಿಬಿ ಗೋಲ್ಮಾಲ್ ಸ್ಫೋಟ ಮಾಡ್ತಾ ಇದೀವಿ ನಾವು. ನೋಡಿ, ಮತ್ತೊಂದು ವಂಚನೆ ಇದು. ಕೆಐಐಡಿಬಿಯಲ್ಲಿ ನಡೆದಿರುವಂತಹ ದೊಡ್ಡ ಭೂ ಹಗರಣ ದಾಖಲೆ ಸಮೇತವಾಗಿ ನಾವಿದನ್ನ ಬಯಲು ಮಾಡ್ತಾ ಇದ್ದೀವಿ. ಐಟಿಐಆರ್ ಯೋಜನೆ ನಡೆದಿರುವಂತಹ ಬೃಹತ್ ಅಕ್ರಮ ಇದು. ನೋಡಿ, ಕೆಐಡಿಬಿಯಲ್ಲಿ 100 ಕೋಟಿ ಮೌಲ್ಯದ ಆಸ್ತಿ ಡಿನೋಟಿಫೈ ಆಗಿದೆಯಾ? ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಆಸ್ತಿ ಡಿನೋಟಿಫೈ ಆಗಿರುವಂತಹ ಆರೋಪ ಇದೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಎಕರೆಗಟ್ಟಲೆ ಭೂಮಿ ಮಿಸ್ಸಿಂಗ್ ಆಗಿದೆ. ಡಿನೋಟಿಫಿಕೇಷನ್ಗೆ ಭೂ ಸ್ವಾಧೀನಾಧಿಕಾರಿಗಳ ಕುಮ್ಮಕ್ಕಿದೆಯಾ? SLAO ತೇಜಸ್ ಕುಮಾರು ಹಾಗೆ DC ದಯಾನಂದ ಭಂಡಾರಿ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ರಬ್ಬನಹಳ್ಳಿ ರಾಮನಾಥಪುರ ಗ್ರಾಮ ಏನಿದೆ, ಭೂ ಸ್ವಾಧೀನದಲ್ಲಿ ವಂಚನೆ ಆಗಿದೆ ಅಂತೇಳಿ ಈಗ ಅಧಿಕಾರಿಗಳು ತಗಲಾಕೊಂಡಿದ್ದಾರೆ. ಏನಿದೆ ಹಾಗಾದರೆ ಐಟಿಆರ್ ಯೋಜನೆ? ಭೂ ಸ್ವಾಧೀನ ವೇಳೆ ಪ್ರಮಾದ ಆಗಿದೆ. 20 ಎಕರೆ ಭೂಮಿ ಅಕ್ರಮವಾಗಿ ಕೆಐಡಿಬಿ ಡಿನೋಟಿಫೈ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಹಾಗಾದರೆ DC ಮತ್ತು SLAO ಸೇರಿಕೊಂಡು 20 ಎಕರೆ ಸ್ವಾಧೀನದಿಂದ ಕೈ ಬಿಟ್ಟಿದ್ಯಾಕೆ ಅಧಿಕಾರಿಗಳು? ಸಡನ್ಲಿ ಯಾಕೆ ಅದನ್ನು ಹಿಂತೆಗೆದುಕೊಂಡ್ರು? ವಿಶೇಷ ಭೂ ಸ್ವಾಧೀನಾಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯನ ಹಾಗಾದರೆ ಇದು. ದೇವನಹಳ್ಳಿ ಐಟಿಐಆರ್ ಯೋಜನೆಗೆ ಡಿನೋಟಿಫಿಕೇಷನ್ ಗ್ರಹಣ ಹಿಡಿದಿದೆ. ಜೂನ್ 2010ರಲ್ಲಿ ರಬ್ಬನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದು ಕೇವಲ 233 ಎಕರೆ. ಆದರೆ 2026 ಡಿಸೆಂಬರ್ನಲ್ಲಿ 222 ಎಕರೆ ಮಾತ್ರ ಅಂತಿಮ ಅಧಿಸೂಚನೆ ಹೊರಡಿತು. ಅಂದರೆ ಅಲ್ಲಿ ಡಿಫ್ರೆನ್ಸ್ ಬರ್ತಿದೆ ನೋಡಿ. 33 ಅಲ್ಲಾಗಿದ್ದು 22. ರಬ್ಬನಹಳ್ಳಿ ಸರ್ವೆ ನಂಬರ್ 86/2ರಲ್ಲಿ ಭೂ ಸ್ವಾಧೀನದಿಂದ ಅಧಿಕಾರಿಗಳು ಕೈಬಿಟ್ಟಿದ್ದಾರೆ. ಕುಂದಾಣ ಹೋಬಳಿ ರಬ್ಬನಹಳ್ಳಿ ಗ್ರಾಮದಿಂದ 9 ಎಕರೆ ಅಧಿಸೂಚನೆಯಿಂದ ಔಟ್ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡಿದ್ದಾರೆ. ಕೃಷ್ಣ, ಅಧಿಕಾರಿಗಳ ಕಳ್ಳಾಟ ಬಯಲಾಗ್ತಾ ಇದೆ ಈಗ. ಏಕಾಏಕಿ ಸಡನ್ಲಿ ಅಲ್ಲಿ ಕೈ ಬಿಟ್ಟಿದ್ದು ನೋಡಿದ್ರೆ ಅನುಮಾನಗಳು ಜಾಸ್ತಿ ಆಗ್ತಿದೆ. ಹೇಗೆಲ್ಲ ಈ ಅಧಿಕಾರಿಗಳು ಅದರ ಜೊತೆಗೆ DC ಇವರು ಪ್ಲ್ಯಾನ್ ಮಾಡಿದ್ರು ಈ ಒಂದು ದೊಡ್ಡ ಮಟ್ಟದ ಭೂ ಹಗರಣದಲ್ಲಿ ಅಂತ? ಪ್ರಭು, ಕೆಡಿಬಿ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಕೆಡಿಬಿ ಅಷ್ಟರ ಮಟ್ಟಿಗೆ ಕೆಡಿಬಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಭೂ ಸ್ವಾಧೀನ ಹೆಸರಲ್ಲಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣವನ್ನ ಮಾಡ್ತಾ ಇರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಯಾವುದೇ ಜಮೀನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಕೂಡ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತಾರೋ, ಫೈನಲ್ ನೋಟಿಫಿಕೇಶನ್ ಕೂಡ ಅದೇ ರೀತಿಯ ಭೂ ಸ್ವಾಧೀನವನ್ನ ಪಡಿಸ್ಕೊಳ್ಬೇಕಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಆದ್ರೆ ನಾನಾ ಕಾರಣಗಳ ನೆಪಬಿಟ್ಟು ಭ್ರಷ್ಟಾಚಾರದ ವಿಚಾರದಲ್ಲಿ ಕೂಡ ಅಧಿಕಾರಿಗಳು ಭೂ ಸ್ವಾಧೀನ ಪಕ್ಷದಿಂದ ಕೈಬಿಟ್ಟಿದ್ದು ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಐಟಿಐಆರ್ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಾಕಷ್ಟು ದಾಖಲಾತಿಗಳು ಕೂಡ ನಮಗೆ ಸಿಕ್ಕಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆಡಿಬಿನಲ್ಲಿ ಹೆಸರುವಾಗಿದ್ದಂತ ತೇಜಸ್ ಕುಮಾರ್ ಮತ್ತು DC ದಯಾನಂದ ಭಂಡಾರಿ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದೆ. ರಬ್ಬನಹಳ್ಳಿ ಮತ್ತು ರಾಮನಾಥಪುರ ಗ್ರಾಮದಲ್ಲಿ ಭೂ ಸ್ವಾಧೀನ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಈಗಾಗಲೇ ಸರ್ಕಾರದ ಆಡಳಿತ ಕೂಡ ತಲುಪಿದೆ. ಸರಿಸುಮಾರು 20 ಎಕರೆಗಿಂತ ಹೆಚ್ಚು ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿದ್ರ ಅಧಿಕಾರಿಗಳ ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ 2010ರಲ್ಲಿ ರಬ್ಬನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನ 233 ಎಕರೆ ಸ್ವಾಧೀನ ಪಡಿಸ್ಕೊಂತಾರೆ. ತದನಂತರ ಫೈನಲ್ ನೋಟಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ 222 ಎಕರೆಯನ್ನ ಮಾತ್ರ ಬಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ 10ರಿಂದ 11 ಎಕರೆ ರಬ್ಬನಹಳ್ಳಿ ಗ್ರಾಮದಲ್ಲಿ ಭೂ ಸ್ವಾಧೀನ ಆರೋಪ ಕೂಡ ಕೇಳಿ ಬಂದಿದೆ. ಅದೇ ರೀತಿ ರಾಮನಾಥಪುರದಲ್ಲೂ ಕೂಡ 11 ಎಕರೆ ಭೂ ಸ್ವಾಧೀನದಿಂದ ಕೂಡ ಕೈ ಬಿಟ್ಟಿದ್ದಾರೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಅಲ್ಲಿ ಸಾಕಷ್ಟು, ಅಂದ್ರೆ ರಾಮನಾಥಪುರದಲ್ಲಿ 290 ಎಕರೆ ಜಾಗವನ್ನ ಪ್ರಾಥಮಿಕ ಅಧಿಸೂಚನೆ ಹೊರಡ್ತಾರೆ. ತದನಂತರ ಕೊನೆಯ ಹಂತದಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿದಂತ 278 ಎಕರೆ ಮಾತ್ರ ಭೂ ಸ್ವಾಧೀನವನ್ನು ಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಭೂ ಸ್ವಾಧೀನಾಧಿಕಾರಿಗಳು ಸಾಕಷ್ಟು ಭೂಮಿಯನ್ನ ಕೈಬಿಟ್ಟಿದ್ದಾರೆ ಆರೋಪ ಕೂಡ ಕೇಳಿ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ಅಂಗಳಕ್ಕೆ ಕೂಡ ಕೆಡಿಬಿನಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಕೂಡ ಲೋಕಾಯುಕ್ತ ದೂರು ಕೂಡ ದಾಖಲಾಗಿದೆ. ಹೀಗಾಗಿ ಕೆಡಿಬಿನಲ್ಲಿ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ಅಂಗಳಿಗೆ ಕೂಡ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಈ ವಿಚಾರದ ಕೂಡ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.